ಹೆಂಡ ಸಾರಾಯಿ ಸಹವಾಸ, ಹೆಂಡತಿ ಮಕ್ಕಳ ಉಪವಾಸ. ಅಂದ್ರೆ ಈಗ ನಾವು ಎಷ್ಟೇ ದುಡಿತೇವೆ, ಕೋಟಿಗಟ್ಟಲೆ ಸಂಪಾದನೆ ಮಾಡ್ತೇವೆ, ಏನ್ ಬೇಕಾದ್ರೆ ಮಾಡ್ತೇವೆ, ಆದ್ರೆ ಒಂದು ಕ್ಷಣದಲ್ಲಿ ನಾವು ಕುಳಿತುಕೊಂಡು ಅದನ್ನು ವೇಸ್ಟ್ ಆಗ್ತದೆ ಅಲ್ವಾ? ಅಂದ್ರೆ ಈಗ ನಾವು ಏನೇ ಮಾಡಿದ್ರು ನಮ್ಗೆ ಶೋಕಿ. ಅದಂತಂದ್ರೆ ಕೆಲವರಿಗೆ ಹೇಳಿದ್ರೆ ಕುಡಿಯೋದಂದ್ರೆ ಭಯಂಕರ ಶೋಕಿ. ಅದು ವಾವ್ ಸೂಪರ್ ಅಂತೇಳಿ ಚಿಯರ್ಸ್ ಹೇಳಿ ಕುಡಿತಾರೆ ಅಲ್ವಾ? ಅದು ಹಾಗೆ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ಮನೆಯಲ್ಲಿ ಸಂಸಾರದ ಬಗ್ಗೆ, ಹೆಂಡತಿ ಮಕ್ಕಳು, ತಂದೆ ತಾಯಿ ಹಿರಿಯರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಒಂದು ಸ್ವಲ್ಪ ದುಡ್ಡು ಸಿಕ್ತು ಅಂತ ಹೇಳಿದ್ರೆ ಅವರು ಬಾರ್ ಶಾಪಿಗೆ ಹೋಗ್ತಾರೆ, ಇಡೀ ಸಿಕ್ಕಾಪಟ್ಟೆ ಕುಡಿತಾರೆ, ಜಾಲಿ ಮಾಡ್ತಾರೆ, ಕಿಸೆಯಲ್ಲಿ ಫುಲ್ ಖಾಲಿ. ಮನೆಯಲ್ಲಿ ಪಾಪ ಇಡೀ ಅಡಿಗೆಗೆ ಬೇಕಾದ ವಸ್ತುಗಳ ಫುಲ್ ಖಾಲಿ ಆಗ್ತಾ ಹೋಗ್ತದೆ. ಆದ ಕಾರಣ ನಾವು ಆದಷ್ಟು ತಡಿಬೇಕು. ಅಂದ್ರೆ ಹೇಳ್ತಾರೆ ಕೆಲವರು ತಡಿಬೇಕು ಅಂತೇಳಿ, ಆದ್ರೆ ನಮ್ಮ ಸರ್ಕಾರದ ಎಂತ ಮಾಡ್ತದೆ ಅಂದ್ರೆ ಮದ್ಯಪಾನದ ಅಂಗಡಿಗಳನ್ನು ಹೆಚ್ಚುತ್ತಾ ಹೋಗ್ತದೆ. ಯಾಕೆಂತ ಹೇಳಿದ್ರೆ ಅದರಿಂದ ಅವರಿಗೆ ಗೌರ್ಮೆಂಟ್ ಅವರಿಗೆ ಅದರಿಂದ ಸ್ವಲ್ಪ ಇನ್ಕಮ್ ಉಂಟಂತ ಹೇಳ್ತಾರೆ. ಅದು ನನಗೆ ಸರಿ ಗೊತ್ತಿಲ್ಲ. ಆದ್ರೂ ಸಹ ಆದಷ್ಟು ಕುಡಿತ ಸಹವಾಸ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕೆಲವರು ಹೇಳ್ತಾರೆ ಫ್ರೆಂಡ್ಸ್ ಇಂದ ಅವರು ಹಾಳಾದ್ರು, ನನ್ನ ಗಂಡ ಫ್ರೆಂಡ್ಸ್ ಇಂದ ಹಾಳಾದ್ರು, ಕುಡಿತದಿಂದ ನನ್ನ ಗಂಡ ನನಗೆ ಮನೆಗೆ ಏನು ತರೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಫ್ರೆಂಡ್ಸ್ ಇಂದ ಹಾಳಾಗೋದು ಅದೆಲ್ಲ ಸುಮ್ಮನೆ. ನಾವು ಸರಿ ಇದ್ರೆ ಇಡೀ ಲೋಕವೇ ಸರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಹೇಳ್ಬೇಕಂದ್ರೆ ಈಗ ಸಣ್ಣ ಹುಟ್ಟಿದ ಮಕ್ಕಳು ಅವರ ತಂದೆಯವರು ಮಾಡುವಂತ ಕೆಟ್ಟ ಚಟಗಳನ್ನು ನೋಡಿ ಅವರೆಂತ ಮಾಡ್ತಾರೆ, ನಾವು ಅಪ್ಪನಾಗೆ ಕುಡಿಯುವ, ನಾವು ಅಪ್ಪನ ಸಣ್ಣ ಬಾಟ್ಲಿ ಕುಡಿದ್ರೆ ನಾವು ದೊಡ್ಡ ಬಾಟ್ಲಿ ಕುಡಿಯುವ, ನಾವು ನಾಲ್ಕು ಸ್ಟ್ರಾಂಗ್ ಬಿಯರ್ ಫೀಲ್ ದಿ ಪಂಚ್ ಅಂತೇಳಿ ನಾವು ಒಳ್ಳೆ ಸ್ಟ್ರಾಂಗ್ ಬಿಯರ್ ಕುಡಿಯುವಂತ ಮಕ್ಕಳು ಎಂತ ಮಾಡ್ತಾರೆ, ಸ್ವಲ್ಪ ಸ್ಪೂನ್ ಬೈ ಆಗಿ ಪೆಗ್ಗಾಗ್ತದೆ. ಹಾಗೆ ಅದೇ ತರ ಬಾಟ್ಲ್ ಲೆವೆಲ್ಗೆ ಮುಟ್ತದೆ. ಲಾಸ್ಟ್ ಲೆವೆಲ್ ಎಲ್ಲಿ ಮುಟ್ತದೆ ಅಂತಂದ್ರೆ ಅವನ ಹೆಣವನ್ನು ಮಲಗಿಸುವ ತನಕ ಮುಟ್ತದೆ. ಆದ್ದರಿಂದ ಆದಷ್ಟು ಕುಡಿತದವನ್ನು ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಕೊಡಬೇಡಿ. ಆದ್ರೆ ನಮ್ಮ ಮಹಿಳೆಯರಿಂದ ಮಾತ್ರ ಸಾಧ್ಯ. ಯಾಕೆಂತ ಹೇಳಿದ್ರೆ ಗಂಡ ಕುಡಿಯುವಾಗ ನೀವೊಂದು ಹಠ ಕಟ್ಟಬೇಕು, ಇದು ಮಾಡ್ಕೊಂಡು ಬರ್ಬೇಕು. ಹೀಗೆಲ್ಲ ಕುಡಿದುಕೊಂಡು ಜಾಲಿ ಮಾಡಿ ಬರಬೇಡಿ. ಅದ್ರ ಬದಲು ನೀವು ಒಳ್ಳೆ ಕಾಫಿ ಟೀ ನಮ್ಮೊಟ್ಟಿಗೆ ಒಳ್ಳೆ ಇದು ಹೋಟೆಲಲ್ಲಿ ಕುಡಿದುಕೊಂಡು ಜಾಲಿ ಮಾಡುವ ಅಂತ ಮನಸ್ಥಿತಿ ಇರುವ ಹೆಣ್ಣು ಮನಸ್ಸು ಮಾಡಿದ್ರೆ ಒಂದು ಗಂಡನನ್ನು ಚೇಂಜ್ ಮಾಡೋ ಕೆಪಾಸಿಟಿ ಆ ಹೆಂಡತಿಗೆ ಉಂಟು. ಮತ್ತೆ ಈಗ ಕಾಲೇಜ್ ಲೆವೆಲ್ ಅಲ್ಲಿ ಮಕ್ಕಳೆಂತ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಫ್ರೆಂಡ್ಸಿನ ಒಟ್ಟಿಗೆ ತಿರುಗಾಡುದು ಮಾಡುದು. ಹಾಗೆ ನಾವು ನನ್ನ ಮಗ ಕುಡಿತಾನೆ ಅಂತ ಅವರು ಬಿಡ್ಬೇಡಿ. ಅವರಿಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಕುಡಿದುಕೊಂಡು ಬರಬಾರ್ದು. ಮಕ್ಕಳಿಗೆ ತುಂಬಾ ನೀವೇನ್ ಸ್ಟ್ರಿಕ್ಟ್ ಮಾಡ್ಬೇಕು. ಅಂದ್ರೆ ಮಕ್ಕಳನ್ನು ಫ್ರೆಂಡ್ಸ್ ಆಗಿ ನೋಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಕುಡಿಯುವಂತ ಮಕ್ಕಳನ್ನು ಫ್ರೆಂಡ್ಸ್ ಅಂತ ನೋಡ್ಬೇಡಿ. ಅವರನ್ನು ಆದಷ್ಟು ಕಂಟ್ರೋಲ್ ಮಾಡ್ತಾ ಹೋಗ್ಬೇಕು. ಆದ್ದರಿಂದ ನಾನು ಹೇಳೋದು, ಈಗ ಕುಡಿತ ಸ್ಮೋಕಿಂಗ್ ಇಂದ ಕ್ಯಾನ್ಸರ್ ರೋಗ ಮತ್ತೆ ಏನೆಲ್ಲ ಹಲವಾರು ರೀತಿಯ ಕಾಯಿಲೆಗಳು ಬರ್ತದೆ. ಈಗ ಸ್ಮೋಕ್ ಮಾಡಬಾರ್ದಂತ ಸಿಗರೇಟ್ ಅಲ್ಲಿ ಬರೀತಾರೆ, ಆದ್ರೆ ಸಿಗರೇಟ್ ಅಲ್ಲಿ ಬರ್ದವರೇ ಸ್ಮೋಕ್ ಮಾಡ್ತಾರೆ. ಆದ್ರೆ ಅದಕ್ಕೆ ನಾನು ಹೇಳೋದು ಇಷ್ಟೇ ಮಾತು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಮದ್ಯಪಾನ ಧೂಮಪಾನ ದೇಹಕ್ಕೆ ಹಾನಿಕರ. ಯಾವುದೇ ಕಾರಣಕ್ಕೂ ಅದನ್ನು ಆದಷ್ಟು ದೂರ ಇಡಿ. ಅದರಿಂದ ನಮ್ಮ ಆಯಸ್ಸು ಹೆಚ್ಚಾಗ್ತಾ ಹೋಗ್ತದೆ. ನಮಗೆ ಸಾವು ಬರೋದು ಯಾವಾಗಂತ ಹೇಳಿದ್ರೆ ಈ ಮದ್ಯಪಾನ ಧೂಮಪಾನ ಅತಿರೇಕವಾಗಿ ಹೋದಾಗ. ಲಿಮಿಟ್ ಇರಬೇಕು. ಅದು ಯಾವಾಗ ಅನ್ಲಿಮಿಟ್ ಆಗ್ತದೆ ಆಗ ಅಮೃತವು ವಿಷವಾಗ್ತದೆ ಅಂತೇಳಿ ಈಗಾಗಲೇ ಎಲ್ರಿಗೂ ಗೊತ್ತಿದೆ. ಮತ್ತೆ ನಾನು ಆದಷ್ಟು ಎಲ್ಲರ ಹೇಳೋದಿಷ್ಟೇ, ಆದಷ್ಟು ನೀವು ಮನಸ್ಸು ಮಾಡಬೇಕು. ಮನೆಯಲ್ಲಿ ಕುಡಿಯುವವರು ಇದ್ರೆ ನೀವು ಅವರನ್ನು ಹೇಳಬೇಕು, ಇನ್ನು ಮುಂದೆ ಕುಡ್ಕೊಂಡು ಬರಬೇಡಿ, ಗಲಾಟೆ ಮಾಡಬೇಡಿ. ಇಡೀ ಕೆಲವು ಸಲ ಕುಡಿತಾರೆ, ಏನಲ್ಲಿ ಎಂಜಾಯ್ ಮಾಡ್ತಾರೆ, ತೋಡಲ್ಲಿ ಬೀಳ್ತಾರೆ. ಮರು ದಿವಸ ಅವರ ಫ್ರೆಂಡ್ಸ್ ಅವರನ್ನು ಹೊತ್ಕೊಂಡು ಬಂದಾಗಿ ಬರ್ತಾರೆ. ಅದಕ್ಕೆ ಹೇಳುದು, ಯಾವುದೇ ಕಾರಣಕ್ಕೂ ಕುಡಿತದ ಚಟವನ್ನು ಯಾರು ಹೋಗ್ತಾರೆ ಅವರು ನಿಜವಾಗಿ ಜೀವನದಲ್ಲಿ ಉದ್ಧಾರ ಆಗುದಿಲ್ಲ. ಆದ್ದರಿಂದ ಕುಡಿತವನ್ನು ನಾವು ಆದಷ್ಟು ಕಂಟ್ರೋಲ್ ಮಾಡಿ. ಮದ್ಯಪಾನ ಧೂಮಪಾನ ದೇಹಕ್ಕೆ ಹಾನಿಕರ. ಅದನ್ನು ದೇಹ ಯಾವಾಗ್ಲೂ ಇರಬೇಕು. ಮತ್ತು ಈಗ ಹೇಳ್ಬೇಕಂದ್ರೆ ಫಾರಿನ್ ಕಲ್ಚರ್ ಅಲ್ಲಿ ಏನಂತಂದ್ರೆ ಕೆಲವರು ಹೇಳ್ತಾರೆ, ಫಾರಿನ್ ಅಲ್ಲಿ ಒಳ್ಳೆ ರೀತಿಯ ಇದು ಲೆವೆಲ್ ಆಗಿರುವಂತ ಇದು ಡ್ರಿಂಕ್ಸ್ ಕುಡಿತಾರೆ, ನಾವು ಸಹ ಹಾಗೆ ಮಾಡುವ. ಹಾಗೆಂತ ಹೇಳಿದ್ರೆ ಜೂಜು ಮತ್ತೆ ಏನಂತ ಫ್ರೆಂಡ್ಸಿನ ಸಾವಾಸ ಏನೆಲ್ಲ ಅಂತೆಲ್ಲ ಇಸ್ಪೀಟು ಹೀಗೆ ಇಂತೆಲ್ಲ ಕೆಲವುದೆಲ್ಲ ಉಂಟಲ್ಲ, ಅದೆಲ್ಲ ಇದಾಗ್ತದೆ ಅಂತ ಹೇಳಿದ್ರೆ ಅದೆಲ್ಲ ಆಸೆಗಳು ಬರ್ತದೆ. ನಾವು ಇನ್ನೂ ಬೇಕು, ಇನ್ನೂ ಮಗದು ಬೇಕು, ಇನ್ನೂ ಬೇಕು ಅಂತ ಹೇಳಿ ನಮಗೆ ದುಡ್ಡಿನ ಆಸೆ ಸ್ಟಾರ್ಟ್ ಆಗ್ತದೆ. ಹಾಗೆ ನಾವೆಂತಾಗ್ತೇವೆ, ನಾವು ಲಾಸ್ ಆಗ್ತಾ ಹೋಗ್ತೇವೆ. ನಮ್ಮ ಮನೆ ಎಂತಾಗ್ತದೆ, ಹಾಳಾಗ್ತಾ ಹೋಗ್ತದೆ. ನಾವು ಉದ್ಧಾರ ಆಗ್ಬೇಕು, ಊರು ಉದ್ಧಾರ ಆಗ್ಬೇಕು ಅಂತ ಹೇಳಿದ್ರೆ ಊರು ಉದ್ಧಾರ ಆಗ್ಬೇಕು, ದೇಶ ಉದ್ಧಾರ ಆಗ್ಬೇಕು ಅಂತ ಹೇಳಿದ್ರೆ ಮೊದಲು ನಮ್ಮ ಮನೆ ಒಳ್ಳೇದಾಗ್ಬೇಕು. ನಮ್ಮ ಮನೆ ಒಳ್ಳೇದಾದ್ರೆ ನಮ್ಮ ಮಕ್ಕಳು, ಹೆಂಡತಿ, ಗಂಡ ಎಲ್ಲರೂ ಸಹ ಸುಖವಾಗಿ ಇರಲಿಕ್ಕೆ ಸಾಧ್ಯ. ಆದ್ದರಿಂದ ನಾನು ಇಷ್ಟು ಹೇಳಿ ಮಾತು ಮುಗಿಸ್ತೇನೆ ಅಂತ ಹೇಳಿದ್ರೆ, ಮದ್ಯಪಾನ ಧೂಮಪಾನ ಎರಡು
ಇದು ಮಾತ್ರ ಅಲ್ಲ, ಕೆಲವು ರೀತಿಯ ಡ್ರಗ್ಸ್ ಮತ್ತು ಅದು ಇದು ಸ್ಮೋಕಿಂಗ್ ಎಂತೆಲ್ಲ ಏನೆಲ್ಲ ಉಂಟು, ಬ್ರೌನ್ ಶುಗರ್ ಎಂತೆಲ್ಲ ಉಂಟು. ಅದನ್ನೆಲ್ಲ ನೀವು ಆದಷ್ಟು, ನೀವು ಮಾತ್ರ ಅಲ್ಲ ಎಲ್ಲರೂ ಸಹ ಆದಷ್ಟು ದೂರ ಇಡಬೇಕು. ಹೆಂಡ ಸಾರಾಯಿ ಸಾವಾಸ, ಹೆಂಡತಿ ಮಕ್ಕಳ ಉಪವಾಸ. ಓಕೆ, ಥ್ಯಾಂಕ್ ಯು.